ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ತುಂಬ ಸ್ಪೆಷಲ್, ಅಂದರೆ ತುಂಬ ಸ್ಪೆಷಲ್ ಆಗಿದ್ದ ವಿಡಿಯೋ ಇದು. ಈ ಥರದ ವಿಡಿಯೋ ನಂಗೆ ಕನ್ನಡದಲ್ಲಿ ತುಂಬ ಕಮ್ಮಿ ಬಂದಿದೆ. ಇದು ತೆಲುಗುಲಿ ಮಾಡಿದ ವಿಡಿಯೋ. ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಶಂಕುಪುಷ್ಪ ಅನ್ನೋದು ಸಾಧಾರಣವಾಗಿ ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಇದರಲ್ಲಿ ಹಲವಾರು ಕಲರ್ಸ್ ಇದೆ. ತುಂಬ ಜನ ನೋಡಿರ್ಬೋದು, ಬೆಳೆಸ್ಕೊಂಡಿದ್ದಿರ್ಬೋದು. ಅದರಲ್ಲಿ ಮುಖ್ಯವಾಗಿ ಈ ಬ್ಲೂ ಕಲರ್ ಶಂಕುಪುಷ್ಪ ಇದೆಯಲ್ಲ, ಇದು ತುಂಬ ಒಳ್ಳೆಯದು, ನೀಲಿ ಕಲರ್ದು. ಇದರಲ್ಲಿ ಸಿಂಗಲ್ ಪೆಟಲ್ಸ್ ಬರುತ್ತೆ, ಡಬಲ್ ಪೆಟಲ್ಸ್ ಬರುತ್ತೆ. ವೈಟಲ್ಲಿ ಕೂಡ ಸಿಂಗಲ್ ಪೆಟಲ್ಸ್, ಡಬಲ್ ಪೆಟಲ್ಸ್ ಕೂಡ ಇದೆ. ಪಿಂಕ್ ಕಲರ್ ಬರುತ್ತೆ, ಲೈಟ್ ಪಿಂಕ್, ಗುಲಾಬಿ ಕಲರ್ ಅಂತೀವಲ್ಲ, ಅದು ಕೂಡ ಡಬಲ್ ಪೆಟಲ್ಸ್, ಸಿಂಗಲ್ ಪೆಟಲ್ಸ್, ಈ ಥರ ಹಲವಾರು ಥರದಲ್ಲಿದೆ. ಮತ್ತು ಡಬಲ್ ಶೇಡೆಡ್ ಕೂಡ ನಿಮ್ಮ ಶಂಕುಪುಷ್ಪ ಸಿಕ್ಕುತ್ತೆ. ಯೆಲ್ಲೋ ಕಲರ್ ಕೂಡ ಸಿಗ್ತಾ ಇದೆ ಇವಾಗ, ರೆಡ್ ಕಲರ್ ಸಿಗ್ತಾ ಇದೆ. ಮತ್ತು ಅದು ಹೌದು ಅಲ್ವೋ ಗೊತ್ತಿಲ್ಲ, ನಾನಂತೂ ಬೆಳೆಸಿಲ್ಲ. ರೆಡ್ ಕಲರ್, ಯೆಲ್ಲೋ ಕಲರ್ ನನ್ನ ಹತ್ರ ಇಲ್ಲ. ಬೇರೆ ಎಲ್ಲ ನನ್ನ ಫ್ರೆಂಡ್ ಮನೇಲೆಲ್ಲ ಇದೆ. ಈ ಸರ್ತಿ ಅದು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಿಮಗೆ ಕಂಪ್ಲೀಟಾಗಿ ಈ ಶಂಕುಪುಷ್ಪದ್ದೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಎಷ್ಟು ಥರದ್ದು ಹೂವು ಹೇಗಿದೆ ಅಂತ. ಈಗ ಇದ್ರ ಬಗ್ಗೆ, ಬೆಳೆಸೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ, 4 ಜನರಿಗೆ ಶೇರ್ ಮಾಡಿ. ನಿಮಗೆ ಶಂಕುಪುಷ್ಪದ ಬಗ್ಗೆ ಮುಂದೆ ಗೊತ್ತಿದ್ರೆ ದಯಮಾಡಿ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ನೋಡ್ಬೋದು ನೀವು, ಓಕೆನಾ? ಇಲ್ಲ ನಮಗೆ ಈ ವಿಷಯ ಬೇಕು ಅಂತಿದ್ರೆ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನಾನು ನಿಮ್ಗೆ ಕೆಲವೊಂದು ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದೆಷ್ಟು ತನಕ ನಿಮ್ಗೆ ಯೂಸ್ಫುಲ್ಲು ನೀವೇ ನನಗೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಸರಿ. ಈ ಶಂಕುಪುಷ್ಪ ಗಿಡನ 2 ಥರದಲ್ಲಿ ಬೆಳೆಸ್ಬೋದು. ಮಳೆಗಾಲದಲ್ಲಿ ಇದ್ರ ಕಟಿಂಗ್ ಕೂಡ ತಂದು ನಾವು ನಡ್ಬೋದು. ಒಂದು ಸ್ವಲ್ಪ ದಪ್ಪದ ಕಡ್ಡಿ ಇರುತ್ತಲ್ಲ, ಅಂದರೆ ಬೆಳೆದಿದ್ದೊಂದು ಸ್ವಲ್ಪ ಕೊಂಬೆ ತೊಗೊಂಬಂದ್ಬಿಟ್ಟು ನಾವು ನೆಟ್ಟರೆ, ಇದು ಬಳ್ಳಿ ಬಿಡಿ, ಕೊಂಬೆ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಸ್ವಲ್ಪ ದಪ್ಪದ ಕಡ್ಡಿ ತಂದು ನೆಟ್ಟರೆ ಅದ್ರಲ್ಲಿ ಚಿಗುರು ಬರುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನೊಂದು ಸಿಂಪಲ್ ಏನಂದರೆ ಸೀಡ್ಸ್ ಮುಖಾಂತರ ನಾವು ಇದನ್ನು ಬೆಳೆಸ್ಬೋದು. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಸೀಡ್ಸ್ ಕೂಡ ನೋಡಿ. ಇದು ಎಷ್ಟು ಚಂದ ಇದೆ ನೋಡಿ. ಇದು ನ್ಯಾಚುರಲ್ ಕಲರ್ ಕೂಡ ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ಇನ್ನೊಂದು ಮುಖ್ಯವಾಗಿ ಈ ಗಿಡದ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ, ಈ ಗಿಡ ಅಂದರೆ ಈ ಹೂವು ಆ ಕಡೆ ಶಿವನಿಗೂ ಇಷ್ಟ, ಈ ಕಡೆ ವಿಷ್ಣುಗೂ ಇಷ್ಟ, ಈ ಕಡೆ ದುರ್ಗಾದೇವಿ ಕೂಡ ಇಷ್ಟ. ಅಂದರೆ ನಾವು ಒಂದು ಹೂವು ತಂದು ದೇವ್ರ ಮೇಲೆ ಇಟ್ಟರು ಕೂಡ ಸಿಕ್ಕಾಪಟ್ಟೆ ತುಂಬ ಪುಣ್ಯ ಸಿಕ್ಕುತ್ತಂತೆ. ನಾವು ಎಷ್ಟೆಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಹಬ್ಬದ ಟೈಮಿಗೆಲ್ಲ ಹೂವು ತಂದು ಹಾಕ್ತೀವಲ್ಲ, ಈ ಬಳ್ಳಿನ ಒಂದೆರಡು ಬೆಳೆಸ್ಕೊಂಡ್ಬಿಟ್ಟು ದಿನಕ್ಕೊಂದು ಹೂವು ತಂದು ಹಾಕಿದ್ದು ಕೂಡ ನಮಗೆ ಪುಣ್ಯ ಬರುತ್ತೆ. ಆ ಕಡೆ ಪುಣ್ಯ ಪುರುಷಾರ್ಥ ಎರಡೂ ಸಿಕ್ಕುತ್ತೆ. ಇದರಲ್ಲಿ ಪುರುಷಾರ್ಥ ಏನಂತ ಹೇಳ್ತೀನಿ, ಪುಣ್ಯದ ಬಗ್ಗೆ ಮಾತ್ರ ಈಗ ಒಂದೆರಡು ಮಾತು ಹೇಳ್ತೀನಿ, ಓಕೆನಾ? ಈಗ ಶಿವನಿಗೆ ಸಾಧಾರಣವಾಗಿ ಶಿವ ಬೋಳಶಂಕರ, ಜಾಸ್ತಿ ಏನು ಹೂವು ಹಾಕ್ಬೇಕಂತೇನಿಲ್ಲ. ಆ ಹೂವದ್ರೊಳಗೆ ಈ ಶಂಕುಪುಷ್ಪ ಏನಾದರೂ ನೀವು ಒಂದು ಹೂವು ಇಟ್ಟರು ಕೂಡ ಸಿಕ್ಕಾಪಟ್ಟೆ ಪುಣ್ಯ ಬರುತ್ತಂತೆ. ಇದು ಒಂದು ಸೈಡು. ಇನ್ನೊಂದು ಸೈಡ್ ಏನಂದರೆ, ಈಗ ಮನೆಗೆ ವಾಸ್ತು ದೋಷ ಅಂತೆಲ್ಲ ತುಂಬ ಜನ ಎಲ್ಲ ನೋಡ್ತಾ ಇದ್ದಾರಲ್ಲ, ಈ ಗಿಡನ ಈಶಾನ್ಯ ದಿಕ್ಕಲ್ಲಿಟ್ಟರೆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಗೊತ್ತಿಲ್ದೇನೋ ನಮ್ಮ ಮನೇಲಂತೂ ಆ ಕಡೆನೇ ಬೆಳೀತಾ ಇದೆ. ಇದು ಇವಾಗ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಗಿಡ ನಮ್ಮನೆ ಈಶಾನ್ಯ ದಿಕ್ಕಲ್ಲೇ ಬೀಜ ಬಿದ್ದುಬಿಟ್ಟು ಹುಟ್ಟಿದ್ದು, ನಾನೇನು ನೆಟ್ಟಿದ್ದಲ್ಲ. ಆಮೇಲೆ ಯಾರೋ ಫ್ರೆಂಡು ಹೀಗೆ ಹೇಳ್ತಿದ್ದವಾಗ ಕೇಳ್ಕೊಂಡು ಮಾತದು, ಈಶಾನ್ಯ ದಿಕ್ಕಲ್ಲಿದ್ದರೆ ಒಳ್ಳೆಯದು ಅಂತ. ಅದು ಹೌದು ಅಲ್ವೋ ಗೊತ್ತಿಲ್ಲ. ಗೊತ್ತಿದ್ದು ನೀವು ಯಾರ್ಯಾರು ನಿಮ್ಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಇನ್ನೊಂದು, ಈ ಹೂವು ಸಾಧಾರಣವಾಗಿ ವರ್ಷ ಇಡೀ ಬರ್ತಾ ಇರುತ್ತೆ, 1-2 ಬರ್ತಾ ಇರುತ್ತೆ. ಮಳೆಗಾಲ ಬಂದ ತಕ್ಷಣ ಅದಕ್ಕೆ ಇಲ್ಲಿಂದ ಹುಷಾರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಹೂವು ಬರ್ತಾ ಇರುತ್ತೆ. ಇಲ್ಲಾಂದ್ರೆ ಅಲ್ಲಿ ಹಬ್ಕೊಂಡು ಹೋಗ್ಬಿಡುತ್ತೆ. ಇದು ಅದಕ್ಕೊಂದು ಜಾಗ ನಾವು ತೋರಿಸ್ಲಿಲ್ಲ ಅಂದರೆ ಇಡೀ ಆ ಏರಿಯಾ ಎಲ್ಲ ಹಬ್ಕೊಂಡು ಹೋಗುತ್ತೆ. ಅಷ್ಟು ಸಿಕ್ಕಾಪಟ್ಟೆ ಹೂವು, ಪ್ರತಿ ಎಲೆಗೂ ಒಂದೊಂದು ಹೂವು ಬರುತ್ತೆ. ಪ್ರತಿ ಹೂವಿಗೂ ಒಂದೊಂದು ಬೀಜ ಆಗ್ತಾ ಇರುತ್ತೆ, ಅಂದರೆ ಬೀಜ ಕೂಡಾಗ್ತಾ ಇರುತ್ತೆ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಇದನ್ನು ನಾವು ಬೋನ್ಸಾಯಿ ಥರ ಕೂಡ ಬೆಳೆಸ್ಕೊಬೋದು. ಒಂದು ಪಾಟಲ್ಲಿ ನೆಟ್ಟವಾಗ, ಅಂದರೆ ಹಳ್ಳಿ ಕಡೆ ಇದ್ದವರೆ ಆದರೆ ಬೇಕಾದಷ್ಟು ಜಾಗ ಇರುತ್ತೆ, ಎಲ್ಲೋ ಒಂದು ಕಡೆ ಬೆಳೆಸ್ಕೊತಾರೆ. ಸಿಟೀಲಿ ಈಗ ಅದರಲ್ಲೂ ಈ ಟೆರೆಸ್ ಗಾರ್ಡನ್ ಕಲ್ಚರ್ ಬಂದ್ರ ಮೇಲೆ ನಮಗೆ ಜಾಸ್ತಿ ಜಾಗ ಸಿಗಲ್ಲ. ಅಂಥವ್ರು ಏನು ಮಾಡ್ಬೋದು ಅಂದರೆ, ನೀವು ಪಾಟಲ್ಲಿ ಬೆಳೆಸಿ ಅದನ್ನು ಪ್ರೂನ್ ಮಾಡ್ತಾ ಇರಿ. ಬಳ್ಳಿ ಬರೋಕ್ಕೆ ಬಿಡಬೇಡಿ, ಅಂದರೆ ತುಂಬ ದೊಡ್ಡ ದೊಡ್ಡ ಬಳ್ಳಿ ಬರೋಕ್ಕೆ ಬಿಡಬೇಡಿ. ಅಲ್ಲೇ ಕಟ್ ಮಾಡ್ತಾ ಇದ್ರೆ ಸಾಕು, ಅಲ್ಲೇ ಚೆನ್ನಾಗಿ ಅದು ಚಿಗುರು ಬಂದುಬಿಟ್ಟು ಹೂವು ಆಗ್ತಾ ಇರುತ್ತೆ, ಬೋನ್ಸಾಯಿ ಥರ ಆಗುತ್ತೆ. ನಿಮ್ಗೆ ಇಷ್ಟಕ್ಕೂ ಮುಂಚೆ ಹೇಳಿದ್ನಲ್ಲ, ಪ್ರತಿ ಹೂವಲ್ಲಿ ಒಂದು ಬೀಜ ಆಗುತ್ತೆ ಅಂತ. ನೋಡಿ, ಒಂದು ವೇಳೆ ನೋಡ್ಲಾರ್ದಿದ್ದವರು ನೋಡಿದ್ದವರಿಗೇನ ಸ್ಪೆಷಲಾಗಿ ತೋರಿಸ್ಬೇಕಂತೇನಿಲ್ಲ. ನೋಡಿ, ಇದು ಒಂದು
ಕೋಡು, ಹೂವಿನ ಕೋಡು. ನಾವು ಕುಂದಾಪುರ ಕಡೆ ಹೂವು ಕೋಡು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಬೆಂಗಳೂರು ಮೈಸೂರು ಸೈಡಲ್ಲಿ ಏನಂತಾರೋ ನನಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಾದರೆ ಸೀಡ್ ಪಾಡ್ ಅಂತ ಹೇಳೋಣ. ಒಂದು ಸೀಡ್ ಪಾಡಲ್ಲಿ ಒಂದು 5-6 ಬೀಜ ಇರುತ್ತೆ. ಒಂದು ಸಿಕ್ಕಿರೋ ಸಾಕು, ನಾವು ಮನೇಲಿ ತಂದು ಬೆಳೆಸ್ಕೊಬೋದು. ಇದು ನೋಡಿ ವೈಟು, ಇದು ಕೂಡ ದೇವರಿಗೆ ತುಂಬ ಒಳ್ಳೆಯದು. ಆ ಬ್ಲೂ ಕಲರು, ಈ ವೈಟ್ ಕಲರು ತುಂಬ ಒಳ್ಳೆಯದು. ಮಿಕ್ಕಿದ ಕಲರೆಲ್ಲ ನಮ್ಮ ಶೋಕಿಗೆ ಬೆಳೆಸ್ಕೊಳ್ಳೋಂಥದ್ದು ಅಷ್ಟೇ ನನಗೆ ಗೊತ್ತಿದ್ದ ಮಟ್ಟಿಗೆ. ಇನ್ನು ಇದು ಆಯುರ್ವೇದಿಕ್ ನೋಡೋದಾದರೆ ಸಿಕ್ಕಾಪಟ್ಟೆ ಇದಕ್ಕೆ ಗುಣಗಳಿದೆ. ಇಷ್ಟು ತನಕ ನಾವು ಧಾರ್ಮಿಕವಾಗಿ ನೋಡಿದ್ವಿ, ಮನೆಗೆ ಒಳ್ಳೇದ ಏನು ಎತ್ತ ಅಂತೇಳಿ. ಈಗ ನಾನು ಹೇಳ್ತಾ ಇರೋದೇನೆಂದರೆ ಇದ್ರದ್ದು ಒಂದು ಹೆಲ್ತ್ ಯೂಸಸ್ ಇದೆಯಲ್ಲ, ಅಂದರೆ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟದ್ದೇನಾದ್ರು ಪ್ರಾಬ್ಲಮ್ ಆದವಾಗ, ಮನೇಲಿ ಮೀನಿಂಗ್ ನಮ್ಮ ಆರೋಗ್ಯದಲ್ಲಿ ಪ್ರಾಬ್ಲಮ್ ಆದಾಗ ಈ ಹೂವಿನ ಬಳಸಿಬಿಟ್ಟು ಅದು ನಾವು ಒಳ್ಳೆ ಥರದಲ್ಲಿ ಅದನ್ನು ಕಾಪಾಡ್ಕೊಳ್ಬೋದು. ಈಗ ಮನೇಲಿ ಹಳ್ಳಿ ಕಡೆ ಅಜ್ಜಿಯಂದ್ರು ಇದ್ದವಾಗ ಜ್ವರ ಬಂತು ಅಂದ ತಕ್ಷಣ, ಜ್ವರ ಆಗಲಿ ಕೆಮ್ಮಾಗಲಿ ಇಂಥ ಸಣ್ಣ ಸಣ್ಣ ಪುಟ್ಟದಕ್ಕೆಲ್ಲ ಅವರಿಗೆ ಗೊತ್ತಿದ್ದೇನೋ ಒಂದು ಸ್ವಲ್ಪ ಕಷಾಯ ಗಿಷಾಯ ಮಾಡಿಬಿಟ್ಟು ಕೊಡ್ತಿದ್ರು, ಕಮ್ಮಿಯಾಗಿ ಹೋಗ್ತಿತ್ತು. ಅದೇ ಥರನೇ ಈ ಶಂಖುಪುಷ್ಪದಲ್ಲಿ ಕೂಡ ಕೆಮ್ಮು ಬಂದರೆ ಅಥವಾ ಜ್ವರ ಬಂದರೆ ಇದ್ರ ಕಷಾಯ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದಂದ್ರೆ ತುಂಬ ಒಳ್ಳೆಯದು. ಹಾಗೆ ಆಸ್ತಮಾ ಇರುತ್ತೆ ನೋಡಿ, ಅಂಥವ್ರಿಗೆ ಕೂಡ ಇದು ತುಂಬ ಒಳ್ಳೆಯದು ಇದು ಕಷಾಯ. ಬಿ ಪಿ ಇರುತ್ತಲ್ಲ, ಹೈ ಬಿ ಪಿ, ಅಂಥವ್ರಿಗೆ ಕೂಡ ಇದು ಒಳ್ಳೆ ಕೆಲಸ ಮಾಡುತ್ತಂತೆ. ಹಾಗೆ ಶುಗರಿಗೆ ಕೂಡ ಇದು ಕೆಲಸ ಮಾಡುತ್ತಂತೆ. ಸಾಧಾರಣ ಒಂದೇ ಮಾತಲ್ಲಿ ಹೇಳೋದಾದರೆ ಒಂದು 100 ಕಾಯಿಲೆಗಳಿಗೆ ಇದು ಯೂಸ್ ಆಗುತ್ತೆ ಅಂತ. ಹಾಗೆ ಹೇಳಬೇಕಂತ ಹೇಳಿದರೆ ಕ್ಯಾನ್ಸರ್ ಬರಲಾರ್ದಿದ್ದಂಗೆ ಕೂಡ ಇದು ಕಾಪಾಡ್ಕೊಳ್ಳುತ್ತಂತೆ. ಮತ್ತು ನಾವು ಇವೆಲ್ಲ ಬಿಟ್ಟೇ ಬಿಟ್ಟಿದ್ದೀವಿ. ಸರಿ, ಈಗ ಕಷಾಯ ಮಾಡೋ ವಿಧಾನ ತೋರಿಸ್ತಿದ್ದೀನಿ ನೋಡಿ. ಇದಕ್ಕೆ ಬೇಕಾಗೋದು ಏನಿಲ್ಲ, ಶಂಖುಪುಷ್ಪ ಹೂವು, ಹಾಗೆ ಒಂದು ಸ್ವಲ್ಪ ಹನಿ, ಜೇನುತುಪ್ಪ ಇದೆಯಲ್ಲ ಜೇನುತುಪ್ಪ, ಸ್ವಲ್ಪ ನೀರು, ಹಾಗೆ ಒಂದು ಸ್ವಲ್ಪ ಲಿಂಬೆಹಣ್ಣು, ಇಷ್ಟಿದ್ರೆ ಸಾಕು. ಕಷಾಯ ಮಾಡ್ತಾ ಇರ್ಬೇಕಾದ್ರೆ ಈ ಗ್ರೀನ್ ಕಲರಲ್ಲಿ ಇರುತ್ತೆ ನೋಡಿ, ಇದನ್ನು ತೆಗೆದು ಬಿಡಬೇಕು. ಬರೀ ಹೂವಿನ ಎಸ್ಲು ಮಾತ್ರ ಹಾಕಬೇಕು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಪೂರ್ತಿ ಅದನ್ನೇ ಹಾಕ್ತಾ ಇರ್ತಾರೆ. ಆ ಥರ ಹಾಕಕ್ಕೆ ಹೋಗಬೇಡಿ. ಇನ್ನೇ ಕೆಲವರು ಇದನ್ನು ಅನ್ನದ ಜೊತೆ ಹಾಕ್ತಿರ್ತಾರೆ, ಕಲರ್ ಒಳ್ಳೆ ಕಲರ್ ಬರುತ್ತೆ ಅಂತ. ಒಂಥರ ವೈಲೆಟ್ ಕಲರ್ ಅನ್ನ ಆಗುತ್ತೆ. ಈ ಗಿರ್ಯಾನಿ ಮಾಡೋಕ್ಕೆ ಇದು ನ್ಯಾಚುರಲ್ಲಾಗಿ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಈ ಸ್ಟಾರ್ ಹೋಟ್ಲಲ್ಲೆಲ್ಲ ಇವಾಗೆಲ್ಲ ಇದು ಯೂಸ್ ಮಾಡ್ತಾ ಇದ್ದಾರೆ. ನಿಮಗೆ ಅಮೆಝಾನಲ್ಲೆಲ್ಲ ಇದ್ರದ್ದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಇದು ಬರಬೇಕಾದ್ರೆ ಸೈಡ್ ಬಿಸ್ನೆಸ್ ಕೂಡ ಇದು ಮಾಡ್ಕೊಬೋದು. ಅಂದರೆ ಹೂವನ್ನೆಲ್ಲ ಒಣಗಿಸಿ ಪುಡಿ ಮಾಡಿ ಸೇಲ್ ಕೂಡ ಮಾಡ್ಕೊಬೋದು. ಸಿಟಿಲಿದ್ದವ್ರಿಗೆ ಸಿಕ್ಕಲ್ಲ, ತಗೊಳ್ತಾರೆ ನೋಡಿ. ಈ ಥರದ್ದೆಲ್ಲ ಗ್ರೀನ್ ಕಲರ್ದೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಅದ್ರ ಒಳಗಡೆ ಇರುತ್ತಲ್ಲ ಅದನ್ನು ಬರೀ ಎಸ್ಲು ಮಾತ್ರ ಹಾಕಿ ಅದನ್ನ ಸ್ವಲ್ಪ ನೀವು ತಿಳ್ಕೊಂಡಿರ್ಬೇಕು. ಇದೇ ಥರನೇ ದಾಸವಾಳ ಹೂವು ಕೂಡ ಮಾಡ್ಬೋದು. ಅದ್ರ ಬಗ್ಗೆ ಇನ್ನೊಂದು ಸರ್ತಿ ನೋಡೋಣ. ನೋಡಿ, ಇವಾಗ ಒಂದು ಗ್ಲಾಸ್ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಪಾತ್ರದಲ್ಲಿ ಸ್ವಲ್ಪ ಕುದಿಸ್ಕೊಬೇಕು ನೀರು ಕುದ್ರ ಮೇಲೆ ಈ ಹೂವು ಹಾಕಿ ಮುಚ್ಚಿಟ್ಬಿಟ್ರೆ ಸಾಕು. ಸ್ಟವ್ ಬಂದ್ ಮಾಡಿಬಿಡಿ, ಒಂದು ಕುದಿ ಹಿಡಿದ್ಬಿಟ್ರೆ ಸಾಕು. ನೋಡಿ ಕಲರ್ ನೋಡಿದ್ರೆ ಯಾವ ಥರ ಬಂದ್ಬಿಡುತ್ತೆ ಅಂತ. ಜಸ್ಟ್ ಒಂದು ಕ್ಷಣದಲ್ಲಿ ಅದ್ರ ಕಲರ್ ಚೇಂಜ್ ಆಗಿ ಹೋಗುತ್ತೆ. ಹೂವಲ್ಲಿರೋ ಕಲರೆಲ್ಲ ನೀರಿಗೆ ಬಿಟ್ಬಿಡುತ್ತೆ. ನೀವು ತಣ್ಣೀರಲ್ಲಿ ಹಾಕಿ ಹೂವನ್ನು ಹಾಕಿ ಇಟ್ಟರು ಕೂಡ ಮಾರನೇ ದಿವಸ ನೋಡಿದರೆ ನಮಗೆ ಬ್ಲೂ ಕಲರೇ ಅದು ನೀರು ಕಾಣಿಸುತ್ತೆ. ಅಂದರೆ ಅಷ್ಟದ್ರ ಕಲರಲ್ಲಿ ನ್ಯಾಚುರಲ್ ಆಗಿ ಕಲರ್ ಇರುತ್ತೆ. ನೋಡಿದ್ರೆ ನೀಲಿ ಕಲರ್ ಬಂದ್ಬಿಡುತ್ತೆ ನೋಡಿ. ಇವಾಗ ಇದೇ ಥರ ಕೂಡ ಕುಡಿಬೋದು, ನಾವು ರಾಕಾದು ಕೂಡ ಕುಡಿಬೋದು. ಬೇಕಾದರೆ ನಮ್ಗೆ ಇಷ್ಟ ಆದರೆ ಕುಡಿಬೋದು, ಏನು ತೊಂದರೆ ಏನಿಲ್ಲ. ಅದಕ್ಕೆ ಸ್ವಲ್ಪ ರುಚಿ ಬೇಕಲ್ಲ ನಮ್ಮ ಬಾಯಿಗೆ, ಬರೀ ಹಾಗೆ ಕುಡಿಯೋಕ್ಕೆ ಕೆಲವರೆಲ್ಲ ಇಷ್ಟಪಡಲ್ಲ. ಒಂದು ಅರ್ಧ ಗ್ಲಾಸ್ ನೀರಿಗೆ 1 ಚಮಚ ಜೇನುತುಪ್ಪ ಹಾಕಿ, ಅಂದರೆ ಸ್ವಲ್ಪ ಸ್ವೀಟಾಗಿರುತ್ತೆ, ನಮ್ಗೆ ಕುಡಿಯೋಕ್ಕೆ ಈಸಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಒಳ್ಳೇದು ಕೂಡ, ಕಫಕ್ಕೆ ಕೆಮ್ಮಿಗೆ ಜ್ವರಕ್ಕೆ ಎಲ್ಲ ಒಳ್ಳೇದಂತ ಹೇಳಿದ್ನಲ್ಲ ಈ ಕಷಾಯ. ಈ ಜೇನುತುಪ್ಪ ಕೂಡ ಅದೇ ಥರನೇ ಒಳ್ಳೆ ಕೆಲಸ ಮಾಡುತ್ತೆ. ಕೆಮ್ಮಿದ್ರು ಕೂಡ ಹೊಡೆದು ತೆಗಿತೆ ಕೆಮ್ಮನ್ನು ಕೂಡ. ಗಂಟ್ಲು ನೋವಾಗಿರೋದು ಅಥವಾ ಮೂಗು ಕಟ್ಟಿದಂಗೆ ಆಗಿರೋದು, ಇಂಥ ಟೈಮಲ್ಲಿ ನಿಮ್ಮ ಮನೇಲೇನೋ ಶಂಖುಪುಷ್ಪ ಇದ್ದರೆ ಒಂದು ಸರ್ತಿ ಕಷಾಯ ಮಾಡಿ ಕುಡಿದು ನೋಡಿ, ನಿಮ್ಗೆ ಎಷ್ಟು ರಿಲೀಫ್ ಸಿಕ್ಕುತ್ತೋ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಚೂರು ರುಚಿ ಬೇಕಂತ ಹೇಳಿದರೆ ಒಂದು ಅರ್ಧ ಲಿಂಬೆಹಣ್ಣಿನ ಹಿಂಡಿದಾಗ ಅದ್ರ ಕಲರ್ ನೋಡಿ ಕೂಡಲೇ ಚೇಂಜ್ ಆಗಿ ಹೋಗುತ್ತೆ. ಫಸ್ಟ್ ನೀವು ನೀಲಿ ಕಲರ್ ಇತ್ತಲ್ಲ ನೋಡಿ, ಲಿಂಬೆಹಣ್ಣು ಹಿಂಡಿದ ತಕ್ಷಣ ಒಂಥರ ಮ್ಯಾಜಿಕ್ ಮಾಡೋ ಥರ ಕಲರ್ ನೋಡಿದರೆ ಯಾವ ಥರ ಚೇಂಜ್ ಆಗಿಬಿಡುತ್ತೆ ಅಂತ ನೋಡಿ. ಪ್ರಕೃತಿಲಿ ಯಾವ್ಯಾವ ಥರ ಚೇಂಜಸ್ ಇರ್ತದೆ ನೋಡಿ, ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ. ಅಜ್ಜಿ ಕಾಲದಲ್ಲೆಲ್ಲ ನಾವು ಮರ್ತೇ ಬಿಟ್ಟಿದ್ದೀವಿ. ಇವಾಗ ಅವರೆಲ್ಲ ಮಾಡ್ತಿರೋ ಕಷಾಯ ಗಿಷಾಯ ಎಲ್ಲ ಈಗ ಯಾರು ಮಾಡ್ತಿದ್ದಾರೆ? ಯಾರು ಮಾಡೋದಿಲ್ಲ. ಏನಂದರೆ ಮೆಡಿಕಲ್ ಶಾಪಿಗೆ ಹೋಗೋದು, ಮಾತ್ರೆ ತರೋದು, ತಿನ್ನೋದು, ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಹೋಗಿ 1000 ರೂಪಾಯಿ ಖರ್ಚು ಮಾಡಿ ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾತ್ರೆ ತಗೊಳ್ಳೋದು ನೋಡಿ. ನನ್ನ ಮೊಮ್ಮಗನಿಗೆ ಕೊಡ್ತಾ ಇದ್ದೀನಿ, ಅವನಿಗೆ ತುಂಬ ಇಷ್ಟ ಇದು. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ತಣ್ಣಗಿದ್ದಾಗ ಹೊರಗಡೆ ಬಿಸಿ ಬಿಸಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿ ನೋಡಿ. ಅವ್ನು ಬಾಯಿ ಚಪ್ಪರಿಸ್ಕೊಂಡು ಕುಡಿತಾ ಇದ್ದಾನೆ. ಇದು ಸ್ವಲ್ಪ ಹಳೆ ವಿಡಿಯೋ ಇದು.
ಹೊಸದೇನು ವಿಡಿಯೋ ಅಲ್ಲ. ಹೇಳ್ಬೇಕಂದ್ರೆ ಇದು ಕರೋನಾ ಟೈಮಿಗೆ ಜಾಸ್ತಿ ಮಾಡ್ತಾ ಇದ್ದೆ ನಾನು. ಕರೋನಾ ಬರಲಾರ್ದಿದ್ದಂಗೆ ನಾವು ಕಾಪಾಡ್ಕೊಳ್ಳೋದು ಹೇಗೆ ಅಂತೇಳಿ ಎಲ್ಲ ಸರ್ಚ್ ಮಾಡ್ತಿದ್ದಾಗ ಇದೆಲ್ಲ ಕಾಣಿಸ್ತು. ಆವಾಗೆಲ್ಲ ಹೊಸದೆಲ್ಲ ಇದು ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿದ್ದು ನೋಡಿ. ಆವಾಗಿಂದ ಬಾಯಿ ಚಪ್ಪಾಸ್ಕೊಂಡು ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ. ದಿನಾಗ್ಲೂ ಮಾಡಜ್ಜಿ ಅಂತ ಕೂಡ ಹೇಳ್ತಿದ್ದ ನಂಗೆ ಅದು. ನೋಡಿ ಅವ್ನು ನೋಡಿ ಬಾಯಲ್ಲಿ ಕಲರ್ ಚೇಂಜ್ ಆಯ್ತಾ ಅಂತ ಕೂಡ ಕೇಳ್ತಿದ್ದಲ್ಲ ನೋಡಿ. ಅದು ಆ ಥರ ಈ ಥರ ಮಕ್ಳಿಗೆ ಕೂಡ ಕೊಡ್ಬೋದು ಅಂದರೆ ಎಷ್ಟು ಸೇಫ್ ಆಗಿರುತ್ತೆ ಅಂತ ನಿಮ್ಗೆ ಅಂದಾಜಾಗಿರ್ಬೋದು. ನೋಡಿ ಒಂದ್ಸತಿ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡಿ, 4 ಜನರಿಗೆ ಶೇರ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.